ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಸೈನ್ಮೆಂಟನ್ನು ಹೇಗೆ ಬರೆಯೋದು ಅಂತ ಗೊತ್ತಿಲ್ಲದೆ ಇದ್ದವರು ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಮುಗಿಸ್ಬೇಕು, ಆನ್ಸರ್ನ ಯಾವ ಥರ ಬರೀಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಸೆಕೆಂಡ್ ಇಯರ್ ಅವ್ರದ್ದು ಒಂದು ಕ್ವಶನ್ನ ತೊಗೊಂಡಿದ್ದೀನಿ. FCAಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಗೆ ನಾನು ಆನ್ಸರ್ನ ಬರೆದು ತೋರಿಸಿದ್ದೀನಿ. ನೀವು ದಯವಿಟ್ಟು ಇದನ್ನೇ ಕಾಪಿ ಮಾಡಿ ಅಂತ ಹೇಳ್ತಾ ಇಲ್ಲ, ಈ ಥರ ಬರೀರಿ ಅಂತ ಹೇಳ್ತಾ ಇರೋದು. ಒಂದೇ ಥರ ಕಾಪಿ ಮಾಡಿದ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮದು ಓನ್ ವರ್ಡ್ಸ್ನ ಬರೀರಿ. ನಾನಿಲ್ಲಿ ನಿಮಗೆ ಒಂದು ಸಜೆಷನ್ನ ಕೊಟ್ಟಿದ್ದೀನಿ ಅಷ್ಟೇ. ಹೌ ಟು ರೈಟ್ ಅನ್ ಅಸೈನ್ಮೆಂಟ್, ಇದು ಎಕ್ಸಾಂಪಲ್ ಅಷ್ಟೇ. ನೀವು ಇದನ್ನೇ ಕನ್ಸಿಡರ್ ಮಾಡಬೇಡಿ ಆನ್ಸರ್ಗೆ. ಇದು ಎಕ್ಸಾಂಪಲ್, ನೀವು ಹೇಗೆ ಬರೀಬೇಕು ಅನ್ನೋದಕ್ಕೆ ಒಂದು ಆನ್ಸರ್ ನಾನು ಬರೆದುಬಿಟ್ಟು ತೋರಿಸಿದ್ದೀನಿ. ಅದೇ ಥರ ನೀವೂ ಬರೀರಿ, ಆಯಿತಾ. A4 ಶೀಟ್ನಲ್ಲಿ ಹೀಗೆ ನೀವು ಬದಲು ಡೇಟು ಮತ್ತು ಕೆಳಗಡೆ ಸಿಗ್ನೇಚರ್ನ ಕಂಪಲ್ಸರಿ ಹಾಕಬೇಕು. ಡೇಟ್ ಅಂತೂ ಹಾಕಲೇಬೇಕು, ಕಂಪಲ್ಸರಿ. ಡೇಟ್ ಹಾಕೋದು ಕಂಪಲ್ಸರಿ. ಅದಾದಮೇಲೆ ಕೆಳಗಡೆ ಸಿಗ್ನೇಚರ್ ಹಾಕೋದು ಕೂಡ ಕಂಪಲ್ಸರಿ, ಓಕೆನಾ. ನೆಕ್ಸ್ಟು ನಾನಿಲ್ಲಿ ಒಂದು ನಾನು ಕ್ವಶನ್ನ ಬರೆದಿಲ್ಲ. ಯಾಕೆ ಅಂತಂದರೆ ನೀವು ಅದನ್ನು ಕಾಪಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕ್ವಶನ್ನ ಬರೆದಿಲ್ಲ. ಒಂದು ಡೈರೆಕ್ಟ್ ಆನ್ಸರ್ನ ಬರೆದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟಿಗೆ ನಾವೇನು ಬರೀಬೇಕು, ಪೀಠಿಕೆ ಬರೀಬೇಕು ಅಂತ ಹೇಳಿದ್ದೇನೆ. ಪೀಠಿಕೆ ಅಂತಂದರೆ ಏನು ಅಂತಂದರೆ, ನಾವೀಗ ಒಂದು ಕ್ವಶನ್ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂದರೆ ಹಾಗಂತಂದರೆ ಏನು, ಅಥವಾ ಅದನ್ನು ನಾವು ಹೇಗೆ ಬಳಸ್ತಾ ಇದ್ದೀವಿ, ಆ ಥರ ಏನಾದರೂ ಒಂದು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಬರೆಯೋದು. ಇಲ್ಲಿ ನಾನು ಇಂಟರ್ನೆಟ್ ಬಗ್ಗೆ ಕೇಳಿರುವಂಥ ಕ್ವಶನ್ನು. ಹಾಗಾಗಿ ನಾವು ಇಂಟರ್ನೆಟ್ನ ಇತ್ತೀಚಿನ ದಿನಗಳು ನಾವು ಯಾವ ಥರ ಎಲ್ಲ ಉಪಯೋಗಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನೊಂದು ಸ್ವಲ್ಪ ಪೀಠಿಕೆಯನ್ನು ಬರೆದಿದ್ದೀನಿ. ಅದಾದಮೇಲೆ ಪೀಠಿಕೆ ಆದಮೇಲೆ ನೆಕ್ಸ್ಟು ಅದರ ಅರ್ಥ ಅಂದರೆ ಏನು ಅಂತ, ಇಂಟರ್ನೆಟ್ ಅಂದರೆ ಏನು ಅಥವಾ ಕಂಪ್ಯೂಟರ್ ಅಂದರೆ ಏನು ಅಂತ ಕೇಳಿದಾಗ ಫಸ್ಟಿಗೆ ಪೀಠಿಕೆಯಲ್ಲಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಬರಿಬೇಕಾಗುತ್ತೆ. ನೆಕ್ಸ್ಟು ಕಂಪ್ಯೂಟರ್ ಅಂದರೆ ಏನು ಅನ್ನೋದನ್ನು ಕೂಡ ಬರಿಬೇಕಾಗುತ್ತೆ. ಇಲ್ಲಿ ಇಂಟರ್ನೆಟ್ ಬಗ್ಗೆ ಕೇಳಿರೋದ್ರಿಂದ ಇಂಟರ್ನೆಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಬರೆದಿದ್ದೀನಿ. ಅದ್ರ ನೆಕ್ಸ್ಟ್ ಇಂಟರ್ನೆಟ್ ಅಂತಂದರೆ ಏನು ಅನ್ನೋದನ್ನು ಇಲ್ಲಿ ಆನ್ಸರ್ನ ಬರೆದಿದ್ದೀನಿ. ಇಂಟರ್ನೆಟ್ ಅಂದರೆ ಏನು ಅಂತ. ಅದಾದಮೇಲೆ ಅಂತರ್ಜಾಲದ ಆವಿಷ್ಕಾರ ಮತ್ತು ಇತಿಹಾಸ, ಅದಕ್ಕೆ ಸಂಬಂಧಪಟ್ಟಂತೆ ಈ ಇಂಟರ್ನೆಟ್ ಯಾವಾಗ ಬಂತು, ಈ ಇಂಟರ್ನೆಟ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು, ಅದ್ರ ಹಿಸ್ಟ್ರಿ ಸ್ವಲ್ಪ ಬರೆದಿದ್ದೀನಿ. ಇಲ್ಲಿ ನೀವು ಕಂಪ್ಯೂಟರ್ ಬಗ್ಗೆ ಕೇಳಿದ್ರೂ ಕೂಡ ಅಷ್ಟೇ, ಸೇಮ್ ಅದೇ ಥರ ಬರೀಬೇಕು. ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಪೀಠಿಕೆ ಬರೀಬೇಕು. ಅದಾದಮೇಲೆ ಕಂಪ್ಯೂಟರ್ ಅಂತಂದರೆ ಏನು ಅಂತ ಬರೀಬೇಕು. ಅದಾದಮೇಲೆ ಅದ್ರ ಹಿಸ್ಟ್ರಿ ಗೊತ್ತಿದ್ದರೆ ಹಿಸ್ಟ್ರಿನ ಸ್ವಲ್ಪ ಬರೀಬೇಕಾಗುತ್ತೆ. ಅದಾದಮೇಲೆ ಅದರ ಉಪಯೋಗಗಳೇನಾಗುತ್ತೆ, ನಾವು ಇಲ್ಲಿ ಅಂತರ್ಜಾಲದ ಪ್ರಯೋಜನಗಳಾದ ಉಪಯೋಗಗಳು ಅಂತ ಕೇಳಿದರೆ ಕ್ವಶನ್ನ, ನಾನು ಅದಕ್ಕೆ ಈಗ ಆನ್ಸರ್ ಬರಿತಾ ಇದ್ದೆ. ಅಂತರ್ಜಾಲದ ಉಪಯೋಗಗಳು ಏನೆಲ್ಲ ಬರಬಹುದು ಅಂತ ಒಂದಷ್ಟು ನಂದು ಓನ್ ವರ್ಡ್ಸಲ್ಲಿ ನಾನು ಬರೆದಿದ್ದೀನಿ. ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂಥದ್ದೇ ಆನ್ಸರ್ ಬರುತ್ತೆ. ಇಂಟರ್ನೆಟ್ ಅಂತಂದರೆ ಏನು, ಇಂಟರ್ನೆಟ್ಟಿನ ಉಪಯೋಗ ನಾವು ಯಾವ ಥರ ಎಲ್ಲ ಉಪಯೋಗ ಮಾಡ್ತೀವಿ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಹೇಗೆಲ್ಲ ಉಪಯೋಗನ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಬರೆದಿದ್ವಿ. ಅದಾದಮೇಲೆ ಇಂಟರ್ನೆಟ್ಟಿನ ಅನಾನುಕೂಲಗಳು, ಫಸ್ಟ್ ನಾವೇನು ಬರೆದ್ವಿ, ಅನುಕೂಲ ಬರೆದ್ವಿ. ಈಗ ನೆಕ್ಸ್ಟ್ ಅನಾನುಕೂಲ, ಅದಕ್ಕೆ ಆಪೋಸಿಟ್ ಅನಾನುಕೂಲ ಏನು, ಅದರಿಂದ ತೊಂದರೆಗಳೆಲ್ಲ ಏನೇನಾಗುತ್ತೆ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ಬರ್ಕೊಂಡು ಹೋಗಿದ್ದೀನಿ. ಇದಿಷ್ಟು ಡೀಟೇಲ್ ಆಯಿತು. ಅದಾದಮೇಲೆ ಕೊನೆಯಲ್ಲಿ ಉಪಸಂಹಾರ ಅನ್ನೋದು ನೀವು ಕಂಪಲ್ಸರಿ ಪೀಠಿಕೆ ಮತ್ತು ಉಪಸಂಹಾರ ಕಂಪಲ್ಸರಿ ಬರೀಲೇಬೇಕಾಯ್ತಾ. ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಪೀಠಿಕೆ ಬರೀಬೇಕು, ಲಾಸ್ಟಲ್ಲಿ ಉಪಸಂಹಾರ ಬರೀಬೇಕು. ಉಪಸಂಹಾರ ಇಷ್ಟನ್ನು ಬರೆದ್ರೆ ಇದಿಷ್ಟು ನಿಮ್ಮದು ಅಸೈನ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ನಿಮ್ಮದು ಇದಿಷ್ಟು ಒಂದು 3-4 ಪೇಜಸಲ್ಲಿ ಕಂಪ್ಲೀಟ್ ಆಗುತ್ತೆ. ನಿಮ್ಮದು ಓನ್ ವರ್ಡ್ಸನ್ನು ಸೇರಿಸಿದ್ರೆ ಒಂದು 5 to 6 ಪೇಜಸಲ್ಲಿ ಬರಿಬೋದು. ನೀವೇನು ಮ್ಯಾಕ್ಸಿಮಮ್ ಅಂದರೆ 7 to 8 ಪೇಜಸ್ ಅಷ್ಟು ಬರೆದ್ರೆ ಸಾಕು. ತುಂಬ ಬರಿಬೇಕು ಅಂತ ಏನಿಲ್ಲ. ಲಾಸ್ಟ್ ಟೈಮೆಲ್ಲ ಬರೆದ್ರು ಒಂದು 20 ಪೇಜ್ ತನಕ ಎಲ್ಲ ಬರೆದ್ರು. ನೀವು ಎಷ್ಟು ಬರೆದ್ರೂ ನೀವು ಮುಖ್ಯವಾಗಿ ಇಷ್ಟೆಲ್ಲ ಮೆನ್ಷನ್ ಮಾಡಿದರೆ ಮಾತ್ರ ನಿಮಗೆ ಮಾರ್ಕ್ಸು ರೈಸ್ ಆಗುತ್ತೆ. ಹಾಗಾಗಿ ಇದಿಷ್ಟು ನಮ್ಮ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಆನ್ಸರ್ನ ಆದಷ್ಟು ತುಂಬ ಮುಖ್ಯವಾಗಿರುವಂತಹ ಪಾಯಿಂಟ್ಗಳನ್ನ ಇದಿಷ್ಟು ಪಾಯಿಂಟ್ಸ್ ಹಾಕಿ ಪಾಯಿಂಟನ್ನು ಮೆನ್ಷನ್ ಮಾಡಿ ಬರೀರಿ. ನೀವು ಪಾಯಿಂಟ್ಸ್ ಮೆನ್ಷನ್ ಮಾಡಿ ಬರೆದ್ರೆ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಸಿಗುತ್ತೆ. ಸುಮ್ಮನೆ ಏನೇನೋ ಪೇಜ್ ತುಂಬಿಸ್ಬೇಕು ಅಂತ ಏನೇನೋ ಕತೆಗಳನ್ನ ಬರ್ಕೊಳ್ತಾ ಹೋದರೆ ಅದಕ್ಕೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಇದಿಷ್ಟು ಮೆನ್ಷನ್ ಮಾಡಿದರೆ ಸಾಕು. ಮತ್ತು ಪ್ರತಿ ಪೇಜಲ್ಲೂ ಲಾಸ್ಟಲ್ಲಿ ಸೈನ್ ಮಾಡೋದನ್ನು ಮರಿಬೇಡಿ, ಮೇಲ್ಗಡೆ ಡೇಟ್ ಹಾಕೋದನ್ನು ಮರಿಬೇಡಿ. ಪ್ರತಿ ಪೇಜಲ್ಲೂ ಹಾಕಬೇಕು, ಆಯಿತಾ. ಓಕೆ, ಥ್ಯಾಂಕ್ ಯು. ನಿಮಗೆ ಫ್ರಂಟ್ ಪೇಜ್ ಬಗ್ಗೆ ಬೇಕು ಅಂತಂದರೆ ಫ್ರಂಟ್ ಪೇಜು ನಿಮ್ಮದು ಪ್ಲ್ಯಾಟ್ಫಾರ್ಮ್ಗೆ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ಗ್ರೂಪಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನನಗೆ ನೀವು ಟೆಲಿಗ್ರಾಮಲ್ಲಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ನಾನು ನಿಮಗೆ ಕೊಡ್ತೀನಿ, ಓಕೆನಾ. ಸ್ಟೇಜ್ 1 ಸ್ಟೇಜ್ 2 ಎರಡಕ್ಕೂ ಕೂಡ ಬೇರೆ ಬೇರೆ ಫ್ರಂಟ್ ಕಾಪಿನ ಹಾಕಿ ಸ್ಕ್ಯಾನ್ ಮಾಡುವಾಗ ಒಂದೇ ಫೈಲಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ.
KSU ಪ್ಲಾಟ್ಫಾರ್ಮ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಬೇಕು.